Namaste. Subject Engineering Mathematics. Module Vector Calculus. Article number 1.12 Gradient, Divergence and Curl. Physical meaning of divergence. If vector of v of x, y, z represents any physical quantity, the divergence of vector of v gives the rate at which the physical quantity is originating at the point per unit volume. An illustration. Let us suppose that a fluid is moving such that its velocity at any point p of x, y, z is given by the vector point function vector of v of x, y, z. Consider a small parallelepiped of volume delta x. Idu capital delta. ಓಕೆ, ಕ್ಯಾಪಿಟಲ್ ಲೆಟರ್ ಇದೆಯಲ್ಲ ಅದರದ್ದು ಡೆಲ್ಟಾ ಇದು. ಹೀಗೆ ಇದು ಸ್ಮಾಲ್ ಕೇಸ್ ಆಫ್ ಲೆಟರ್ ಗೊತ್ತಾಯ್ತಲ್ಲ. ಇದು ಅಪ್ಪರ್ ಕೇಸು, ಇದು ಲೋಯರ್ ಕೇಸ್ ಅಷ್ಟೆ. ಇದು ಅಪ್ಪರ್ ಕೇಸ್ ಆಫ್ ಡೆಲ್ಟಾ, ದಿಸ್ ಈಸ್ ಲೋಯರ್ ಕೇಸ್ ಆಫ್ ಡೆಲ್ಟಾ. ಇದು ಕೂಡ ಡೆಲ್ಟಾ. ಡೆಲ್ಟಾ ಆಫ್ ಎಕ್ಸ್, ಆ್ಯಕ್ಚುಲಿ ಡೆಲ್ಟಾ ಆಫ್ ಎಕ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಚೇಂಜ್ ಆಗೋದು. ಎಕ್ಸ್ ಇಲ್ಲಿರುತ್ತಲ್ವಾ, ಸ್ವಲ್ಪ ಇಲ್ಲಿ ಚೇಂಜ್ ಅಂದರೆ ಇದು ಏನಾಗುತ್ತೆ ಆವಾಗ ಡೆಲ್ಟಾ ಎಕ್ಸ್ ಆಗುತ್ತೆ. ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ಇಲ್ಲಿಂದ ಇಲ್ಲಿಗೆ ಎಕ್ಸ್ ಇದ್ದರೆ ಇಲ್ಲಿ ತನಕ ಎಕ್ಸ್ ಇರುತ್ತೆ ಅಂದ್ಕೊಳ್ಳಿ, ಇದು ಇನ್ಕ್ರಿಮೆಂಟ್ ಆಗಿರೋದು. ಅಥವಾ ಇಲ್ಲಿ ಎಕ್ಸ್ ಇದ್ದರೆ ಸ್ವಲ್ಪ ಚೇಂಜ್ ಆಯಿತು ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ಇಲ್ಲಿ ಈಗ ಎಕ್ಸಾಂಪಲ್, ಸೊ ಇದು ಒರಿಜಿನ್ ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ ಎಕ್ಸ್, ಸ್ವಲ್ಪ ಮೂವ್ ಆಯಿತು, ಇಷ್ಟೆಷ್ಟು ಮೂವ್ ಆಗಿದೆ. ಸೊ ದಿಸ್ ಈಸ್ ಸ್ಮಾಲ್ ಇನ್ಕ್ರಿಮೆಂಟಲ್, ಅದಕ್ಕೆ ಈ ಡೆಲ್ಟಾ ಎಕ್ಸ್ ಅಂತನಾದರೂ ಬರಿಬೋದು, ಅಥವಾ ಈ ಅಪ್ಪರ್ ಕೇಸ್ ಡೆಲ್ಟಾ ಎಕ್ಸ್ ಅಂತನಾದರೂ ಬರಿಬೋದು. ಓಕೆ, ಸೊ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಝೆಡ್. ಹೇಗೆ ಇದು ಎಕ್ಸ್ ಆ್ಯಕ್ಸಿಸಲ್ಲಿ ಮೂವ್ ಆಯಿತು ಅದೇ ಥರನೇ ಸಿಮಿಲರ್ಲಿ ವೈ ಆ್ಯಕ್ಸಿಸಲ್ಲೂ ಮೂವ್ ಆಗುತ್ತೆ, ಸಿಮಿಲರ್ಲಿ ಝೆಡ್ ಆ್ಯಕ್ಸಿಸಲ್ಲೂ ಮೂವ್ ಆಗುತ್ತೆ. ಸ್ವಲ್ಪ ಅದು ಕ್ಯೂಬ್ನ ನಾವು ಎಕ್ಸ್ ಆ್ಯಕ್ಸಿಸಿಗೆ ಮೂವ್ ಮಾಡಿದ್ದೀವಿ ಅಂದರೆ ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ ಎಲ್ಲದಕ್ಕೂ ಕಡೆನೂ ಮೂವ್ ಆಗುತ್ತದು, ಸ್ವಲ್ಪ ಚೇಂಜಸ್ ಆಗುತ್ತದು. ಅದನ್ನು ನಾವು ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಝೆಡ್. ಇದು ಅಪ್ಪರ್ ಕೇಸ್ ಡೆಲ್ಟಾ, ದಿಸ್ ಈಸ್ ಫಾರ್ ಲೋಯರ್ ಕೇಸ್ ಡೆಲ್ಟಾ ಅಷ್ಟೇ. ಎರಡೂ ಕೂಡ ಡೆಲ್ಟಾನೇ, ಮೀನಿಂಗ್ ಕೂಡ ಒಂದೇ. ಥ್ರೂ ವಿಚ್ ದಿ ಫ್ಲೂಯಿಡ್ ಈಸ್ ಪಾಸಿಂಗ್. ಇಫ್ ವೆಕ್ಟರ್ ಆಫ್ ವಿ ಎಕ್ಸ್, ವೈ, ಝೆಡ್ ಈಕ್ವಲ್ ಟು v1i ಪ್ಲಸ್ v2j ಪ್ಲಸ್ v3k, then divergence of vector of v equal to dou v1 by dou x. ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ v1 ವಿತ್ ರೆಸ್ಪೆಕ್ಟ್ ಟು x, ಪಾರ್ಷಿಯಲ್ ಡೆರಿವೇಟಿವ್ ಆಫ್ v2 ವಿತ್ ರೆಸ್ಪೆಕ್ಟ್ ಟು y, ಅಥವಾ dou v2 by dou y ಹಾಗೂ ಹೇಳ್ಬೋದು, ಪ್ಲಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ v3 ವಿತ್ ರೆಸ್ಪೆಕ್ಟ್ ಟು z gives the total gain in the volume of the fluid per unit volume per unit time ಅಂತ. ಓಕೆ, so divergence of vector of v equal to 0 is called as the continuity equation of an incompressible fluid ಅಂತ ಹೇಳ್ತೀವಿ ಅದಕ್ಕೆ. ಸೊ ವೆಕ್ಟರ್ ಆಫ್ ವಿ ಹೂಸ್ ಡೈವರ್ಜೆನ್ಸ್ ಈಸ್ 0 ಅಂತ ಹೇಳಿದ್ರೆ ದಟ್ ಈಸ್ ಸೊಲನಾಯ್ಡಲ್ ವೆಕ್ಟರ್ ಅಂತ ಆಗುತ್ತೆ. ಇಷ್ಟೇ ಫಿಸಿಕಲ್ ಮೀನಿಂಗ್ ಆಫ್ ಡೈವರ್ಜೆನ್ಸಲ್ಲಿ. ಸೊ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ವಿ ಈಕ್ವಲ್ ಟು 0 ಇದೆ ಅಂತ ಹೇಳಿದ್ರೆ ಸೊ ದಟ್ ಈಸ್ ಸೊಲನಾಯ್ಡಲ್ ವೆಕ್ಟರ್ ಅಷ್ಟೇ. ನೆಕ್ಸ್ಟ್ ಫಿಸಿಕಲ್ ಮೀನಿಂಗ್ ಆಫ್ ಕರ್ಲಿಗೆ ಬರೋಣ. ಈಗ ಕರ್ಲ್ ಮೀನ್ಸ್ ರೊಟೇಷನ್ ಅಂತ. ಓಕೆ, ಎ ವೆಕ್ಟರ್ ಫಂಕ್ಷನ್ ವೆಕ್ಟರ್ ಆಫ್ ವಿ ಎಕ್ಸ್, ವೈ, ಝೆಡ್ ಈಸ್ ಸೆಡ್ ಟು ಬಿ ಇರ್ರೊಟೇಷನಲ್. ರೊಟೇಷನ್ ಅಲ್ಲದೆ ಇರುವಂಥದಕ್ಕೆ ಇರ್ರೊಟೇಷನಲ್ ಅಂತ ಹೇಳ್ತೇವೆ. ಇಫ್ ಕರ್ಲ್ ಆಫ್ ವೆಕ್ಟರ್ ಆಫ್ ವಿ ಈಕ್ವಲ್ ಟು 0, ವೆಕ್ಟರ್ ಆಫ್ 0 ಬಂದರೆ ಮಾತ್ರ. ಓಕೆನಾ, ಅರ್ಥ ಆಯ್ತಾ? ಸೊ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ವಿ ಈಕ್ವಲ್ ಟು 0 ಬಂದರೆ ಅದು ಸೊಲನಾಯ್ಡಲ್ ವೆಕ್ಟರ್ ಆಗುತ್ತೆ. ಕರ್ಲ್ ಆಫ್ ವೆಕ್ಟರ್ ಆಫ್ ವಿ ಬಂದರೆ ಅದು ವೆಕ್ಟರ್ ಆಫ್ 0 ಆಗುತ್ತೆ. ಓಕೆ, an illustration. Let us suppose that a rigid body is rotating about a fixed axis through a point O. If omega ಅಂತ ಹೇಳಿದ್ರೆ ಆಂಗ್ಯುಲರ್ ಸ್ಪೀಡ್, ಓಕೆ, ರೇಡಿಯನ್ ಪರ್ ಸೆಕೆಂಡ್ ಆಗುತ್ತೆ. ಆಂಗ್ಯುಲರ್ ಸ್ಪೀಡ್ ಇನ್ ರೇಡಿಯನ್ ಪರ್ ಸೆಕೆಂಡ್. ಇದು ವೆಕ್ಟರ್ ಆಫ್ ಆಂಗ್ಯುಲರ್ ಸ್ಪೀಡ್, ಇದು ಇದು ಒಮೆಗಾ ಆಯಿತಾ. ಈಸ್ ದಿ ಅಂದರೆ ಅಪ್ಪರ್ ಕೇಸ್ ಒಮೆಗಾ, ಅದು ಅಪ್ಪರ್ ಕೇಸ್ ಒಮೆಗಾ, ಇದು ಲೋಯರ್ ಕೇಸ್ ಒಮೆಗಾ ಅಷ್ಟೇ. ಈಸ್ ದಿ ಕಾನ್ಸ್ಟೆಂಟ್ ಆಂಗ್ಯುಲರ್ ವೆಲಾಸಿಟಿ ಅಂತಲೂ ಹೇಳ್ತಾರೆ ಇದನ್ನು, ಗೊತ್ತಾಯ್ತಲ್ಲ, ಆಂಗ್ಯುಲರ್ ವೆಲಾಸಿಟಿ.
ಆ್ಯಂಡ್ ಸ್ಮಾಲ್ ವಿ ಇದೆಯಲ್ಲ ಅದು ಬರೀ ವೆಲಾಸಿಟಿ ಅಷ್ಟೇ. ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ at a point P of xyz of the body having the position vector of r. Then we know that velocity vector of v equal to vector of omega into vector of r. So velocity anta ಹೇಳಿದ್ರೇನು ಮೀಟರ್ ಪರ್ ಸೆಕೆಂಡ್ ಅಲ್ವಾ, ಅಂದರೆ ಡಿಸ್ಟೆನ್ಸ್ ಪರ್ ಟೈಮ್. ಇಲ್ಲಿ ಒಮೆಗಾ ಅಂತ ಹೇಳಿದ್ರೇನು ಆಂಗ್ಯುಲರ್ ಸ್ಪೀಡ್ ಇಸ್ ರೇಡಿಯನ್ ಪರ್ ಸೆಕೆಂಡ್ ಆಗುತ್ತೆ. ಆ್ಯಂಡ್ ಇದು ರೇಡಿಯನ್ ಇದೆಯಲ್ಲ ವೆಕ್ಟರ್ ಆಫ್ ಪೊಸಿಷನ್ ವೆಕ್ಟರ್ದು, ಅದು ಕೂಡ ಅದು ರೇಡಿಯಸ್. ಸೊ ಇಲ್ಲಿ ವೆಲಾಸಿಟಿ ಇಸ್ ಮೀಟರ್ ಪರ್ ಸೆಕೆಂಡ್. ಸೊ ಒಮೆಗಾ ಆಂಗ್ಯುಲರ್ ಸ್ಪೀಡ್ ಇಂಟು ಪೊಸಿಷನ್ ಆಫ್ ರೇಡಿಯಸ್ ವೆಕ್ಟರ್ ಇದು. ವಿ ಕ್ಯಾನ್ ಈಸಿಲಿ ಶೋ ದಟ್, ಅಥವಾ ಪೊಸಿಷನ್ ವೆಕ್ಟರ್ ಅಂತ ಹೇಳಿದ್ರು ಆಯಿತು. ಇದನ್ನು ಶೋ ದಟ್ ಕರ್ಲ್ ಆಫ್ ವೆಕ್ಟರ್ ಆಫ್ ವಿ ಇದಕ್ಕೆ ಈಕ್ವಲ್ ಟು 2 times ಆಫ್ ಒಮೆಗಾ ಅಂತ ಬರುತ್ತೆ. ರೆಫರ್ ವರ್ಕ್ಡ್ ಪ್ರಾಬ್ಲಮ್ 23ನಲ್ಲಿ ಅದನ್ನು ಪ್ರೂವ್ ಮಾಡಿದ್ದಾರೆ. ಓಕೆ, ಇದು ಕರ್ಲ್ ಆಫ್ ವೆಕ್ಟರ್ ಆಫ್ ವಿ ಹೇಗೆ 2 times ಆಫ್ ಆಂಗ್ಯುಲರ್ ಸ್ಪೀಡ್ದು ಬರುತ್ತೆ ಅನ್ನೋದನ್ನು ಈ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಿದ್ದಾರೆ. ಓಕೆ, ಅಲ್ಲಿ ನೋಡೋಣ. ದಸ್ ಕರ್ಲ್ ಆಫ್ ದಿ ವೆಲಾಸಿಟಿ ವೆಕ್ಟರ್ ಈಸ್ ಈಕ್ವಲ್ ಟು ದಿ ಟ್ವೈಸ್ ದಿ ಆಂಗ್ಯುಲರ್ ವೆಲಾಸಿಟಿ ಆಫ್ ರೊಟೇಷನ್. ಸೊ ಕರ್ಲ್ ಆಫ್ ದಿ ವೆಕ್ಟರ್ ಆಫ್ ವಿ ಇದೆಯಲ್ಲ ಈಸ್ ಈಕ್ವಲ್ ಟು ಟ್ವೈಸ್ ದಿ ಆಂಗ್ಯುಲರ್ ವೆಲಾಸಿಟಿ ಆಫ್ ರೊಟೇಷನ್. This is an illustration to show that curl is analogous to rotation ಅಂತ ಪ್ರೂವ್ ಆಗ್ತಾ ಇದೆ. In general, we can as well say that the curl of any vector point function will give the measure of the angular velocity at any point. Okay. Next, summary of all the concepts. Del ಅಂತ ಹೇಳಿದ್ರೆ dou by dou xi plus dou by dou yj plus dou by dou zk equal to summation of dou by dou xi. Okay. ಡೆಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಡೋ ಸ್ಕ್ವೇರ್ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಬೈ ಡೋ ವೈ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಬೈ ಡೋ ಝೆಡ್ ಸ್ಕ್ವೇರ್. ಅಂದರೆ ಐ ಡಾಟ್ ಐ ಇಸ್ ಜೆ ಡಾಟ್ ಜೆ ಅದೆಲ್ಲ 1 ಆಗ್ತದೆ. ಸೊ ಸಮೇಷನ್ ಆಫ್ ಫಸ್ಟ್ ಟರ್ಮ್ ಬರೆದ್ರೆ ಸಾಕು. ಸೆಕೆಂಡ್ ಸಮ್ಮರಿ ಗ್ರೇಡ್ ಆಫ್ ಫೈ ಅಂದರೆ ಡೆಲ್ ಫೈ, ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎ ಅಂದರೆ ಡೆಲ್ ಡಾಟ್ ವೆಕ್ಟರ್ ಆಫ್ ಎ, ಕರ್ಲ್ ಆಫ್ ವೆಕ್ಟರ್ ಆಫ್ ಎ ಅಂದರೆ ಡೆಲ್ ಕ್ರಾಸ್ ವೆಕ್ಟರ್ ಆಫ್ ಎ, ಲೆಪ್ಲೇಷನ್ ಆಫ್ ಫೈ ಅಂದರೆ ಡೆಲ್ ಸ್ಕ್ವೇರ್ ಫೈ ಈಕ್ವಲ್ ಟು ಡೆಲ್ ಡಾಟ್ ಡೆಲ್ ಫೈ ಅಂತ. Third one, del phi is vector normal to the surface, so phi of xyz equal to constant, and del phi divided by magnitude of del phi is the unit vector normal to the surface. ಗೊತ್ತಾಯ್ತಲ್ಲ, ಇದು ಈಕ್ವಲ್ ಟು 1 ಬರುತ್ತೆ. ಅಂದರೆ ನಾರ್ಮಲ್ ಯೂನಿಟ್ ವೆಕ್ಟರ್. ಸೊ ವೆಕ್ಟರ್ ಆಫ್ ಎನ್ ಅಂತ ಹೇಳಿದ್ರೆ ಡೆಲ್ ಫೈ ಇದು ಯೂನಿಟ್ ನಾರ್ಮಲ್ ವೆಕ್ಟರ್ ಈಕ್ವಲ್ ಟು del phi divided by magnitude of del phi. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 1 ಬರುತ್ತದೆ. ಆಲ್ವೇಸ್ ಹೀಗೆ ಇರುತ್ತೆ, ಒಂದ್ಸಲ ಚೆಕ್ ಮಾಡ್ಕೋಬೋದು. ಫೋರ್ತಲ್ಲಿ ಡೈರೆಕ್ಷನಲ್ ಡೆರಿವೇಟಿವ್ ಆಫ್ ಫೈ ಆಫ್ ಎಕ್ಸ್ ವೈ ಝೆಡ್ ಅಲಾಂಗ್ ಎ ಗಿವನ್ ಡೈರೆಕ್ಷನ್, ಇದು ಡೈರೆಕ್ಷನ್ ಆಫ್ ಡಿ ಈಸ್ ಡೆಲ್ ಫೈ ಡಾಟ್ ಯೂನಿಟ್ ನಾರ್ಮಲ್ ವೆಕ್ಟರ್. ಸೊ ವೇರ್ ಎನ್ ಈಸ್ ಡೈರೆಕ್ಷನ್ ಇದೆಯಲ್ಲ ಡೈರೆಕ್ಷನ್ divided by magnitude of direction, and also directional derivative is maximum along del phi. Okay, thank you so much.